ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಕೇಸ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಅರೆಸ್ಟ್ ಆಗಿದ್ರು. ಎಸ್ಐಟಿ ಬಲೆಯಲ್ಲಿ ಲಾಕ್ ಆಗಿರುವ ಪ್ರಜ್ವಲ್ ರೇವಣ್ಣ ಇವತ್ತು ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಆರೋಪದಲ್ಲಿ ಮಾಜಿ ಸಂಸದ ಪ್ರಜ್ವಲ್ಗೆ ಪುರುಷತ್ವ ಪರೀಕ್ಷೆಯನ್ನ ಮಾಡಲಾಗಿತ್ತು. ನಿನ್ನೆ ಬೌರಿಂಗ್ ಆಸ್ಪತ್ರೆಯ ವೈದ್ಯರು ನಿನ್ನೆ ಪ್ರಜ್ವಲ್ಗೆ ಪುರುಷತ್ವ ಪರೀಕ್ಷೆ ನಡೆಸಿದ್ರು. ಇನ್ನೂ ಕೂಡ ಸ್ಥಳ ಮಹಜರು ನಡೆಸಬೇಕಾಗಿದೆ ಎಸ್ಐಟಿ ಅಧಿಕಾರಿಗಳ ತಂಡ. ತನಿಖೆಗೆ ಪ್ರಜ್ವಲ್ ಅಸಹಕಾರ ತೋರಿದಂತಹ ಹಿನ್ನೆಲೆ ಕಸ್ಟಡಿಗೆ ಪಡೆಯುವುದಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಇಂದು ಪ್ರಜ್ವಲ್ರನ್ನ ಮತ್ತೆ ಕಸ್ಟಡಿಗೆ ಕೇಳ್ತಾರಂತೆ ಎಸ್ಐಟಿ ಟೀಮ್. ಅತ್ಯಾಚಾರ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಸಾಕ್ಷ್ಯ ಸಂಗ್ರಹವನ್ನು ಮಾಡ್ತಾ ಇದೆ. ಪ್ರಜ್ವಲ್ ಸಂಬಂಧ ತಾಂತ್ರಿಕ ಮತ್ತು ಸಾಂದರ್ಭಿಕ ಸಾಕ್ಷಿಗಳ ಸಂಗ್ರಹ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆಯಷ್ಟೇ ಅವರ ಪುರುಷತ್ವ ಪರೀಕ್ಷೆಯನ್ನ ಬೌರಿಂಗ್ ಆಸ್ಪತ್ರೆ ವೈದ್ಯರು ಮಾಡಿದ್ರು. ಇನ್ನೂ ಕೂಡ ಸ್ಥಳ ಮಹಜರು ನಡೆಸಬೇಕಾಗಿದೆ. ತನಿಖೆಯ ಒಂದು ಪ್ರಮಾಣ ಮುಗಿದು ಹೋಗಲಿಲ್ಲ, ಇನ್ನೂ ಕೂಡ ಬಾಕಿ ಇದೆ. ಸೊ ಹೀಗಾಗಿ ಮತ್ತೆ ಇವತ್ತು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅವರಿಗೆ ಇವತ್ತು ಅವರ ಕಸ್ಟಡಿಯ ದಿನ ಏನಿದೆಯಲ್ಲ ಮುಕ್ತಾಯ ಆಗಿದೆ. ಜೂನ್ 6ರವರೆಗೂ ಎಸ್ಐಟಿ ಕಸ್ಟಡಿಗೆ ಅಂತ ನೀಡಲಾಗಿತ್ತು. ಇದೀಗ ಸಿಐಡಿ ಕಚೇರಿಯಲ್ಲೇ ಪ್ರಜ್ವಲ್ಗೆ ಗ್ರಿಲ್ ಶುರುವಾಗಿತ್ತು. ಜೂನ್ 6 ಇವತ್ತಕ್ಕೆ ಮುಕ್ತಾಯ ಆಗ್ತಾ ಇದೆ ಅವರ ಕಸ್ಟಡಿಯ ದಿನಗಳು. ಸೊ ಹೀಗಾಗಿ ಮತ್ತೆ ಎಸ್ಐಟಿ ವಿಚಾರಣೆ ಮುಗಿದಿಲ್ಲ, ಇನ್ನೂ ಕೂಡ ಬಾಕಿ ಇದೆ. ಅವ್ರಿಗೆ ಮತ್ತೆ ನಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳೋ ಸಾಧ್ಯತೆ ಹೆಚ್ಚಿದೆ. ಒಂದು ಕಡೆ ಸಂಸದ ಸ್ಥಾನವನ್ನು ಕೂಡ ಕಳೆದುಕೊಂಡು ಆಗಿದೆ. ಹಾಸನ ಲೋಕಸಭಾ ಕ್ಷೇತ್ರದ ಜನತೆ ಅವರನ್ನು ತಿರಸ್ಕರಿಸಿ ಶ್ರೇಯಸ್ ಪಟೇಲ್ ಅನ್ನ ಸಂಸದರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಅವರ ರಾಜಕೀಯ ಭವಿಷ್ಯ, ವೈಯಕ್ತಿಕ ವರ್ಚಸ್ಸು, ಕುಟುಂಬದ ಮರ್ಯಾದೆ ಎಲ್ಲವೂ ಕೂಡ ಇವತ್ತು ನೀರಿನಲ್ಲಿ ತೇಲ್ ಹೋದಾಗ ಆಗಿದೆ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣ ಅವರದ್ದು. ಮತ್ತೊಂದು ಕಡೆ ಅವರಿಗೆ ಸದ್ಯಕ್ಕಂತೂ ಇದರಿಂದ ರಿಲೀಫ್ ಸಿಗೋ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿ. ಶರತ್, ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿ ಕೇಳೋ ಸಾಧ್ಯತೆ ಇದೆ. ಸೊ ಏನೆಲ್ಲ ವಿಚಾರಗಳನ್ನ ಮುಂದಿಡಬಹುದು, ಹಾಗೆ ಏನೆಲ್ಲ ವಿಚಾರಣೆಗೆ ಇನ್ನೂ ಬಾಕಿ ಇದೆ ಅಧಿಕಾರಿಗಳ ಪ್ರಕಾರ? ಖಂಡಿತ ಪ್ರತಿಭಾ, ಜೂನ್ 1ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂತ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯ 6 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಿದ್ದು. ಇದೀಗ 6 ದಿನಗಳು ಮುಕ್ತಾಯ ಆಗಿದೆ. ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ಆಗಿರ್ಬೋದು, ಹಾಗೆ ಎಲ್ಲಾ ರೀತಿಯ ತನಿಖೆಗಳನ್ನು ಎಸ್ಐಟಿ ಅಧಿಕಾರಿಗಳು ಮುಂದುವರಿಸ್ತಾ ಇದ್ರು. ಇನ್ನೂ ಕೂಡ ಕೆಲವೊಂದಿಷ್ಟು ತನಿಖೆಗಳು ಬಾಕಿ ಇದ್ದಂತ ಕಾರಣ ಹಾಗೆಯೇ ಕೇವಲ ಹೊಳೆನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಪ್ರಜ್ವಲ್ ರೇವಣ್ಣ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿತ್ತು. ಹಾಗೆ ಇನ್ನೂ 2 ಪ್ರಕರಣದ ತನಿಖೆಗಳನ್ನ ನ್ಯಾಯಾಲಯದ ಮುಂದಿಟ್ಟು ಈ ಪ್ರಕರಣದ ತನಿಖೆಗೋಸ್ಕರ ಇನ್ನು ಕಸ್ಟಡಿಗೆ ಬೇಕಾಗಿದೆ ಪ್ರಜ್ವಲ್ ರೇವಣ್ಣ ಅವರು. ಹಾಗೆ ಇನ್ನು ಸ್ಥಳ ಮಹಜರನ್ನ ಹೊಳೆನರಸೀಪುರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಡಿಲ್ಲ. ಹಾಗೆ ಯಾವ ರೀತಿ ಅದೊಂದು ಪ್ರಶ್ನೆಯಾಗಿ ಕೂಡ ಉಳಿದಿರುವಂತದ್ದು. ಇನ್ನು ಸ್ಥಳ ಮಹಜರ ಆಗಿರ್ಬೋದು ಅಥವಾ ಮುಂದಿನ ಪ್ರಕರಣದಲ್ಲಿ ಕಸ್ಟಡಿಗೆ ತೆಗೆದುಕೊಂಡು ಸ್ಥಳ ಮಹಜರನ್ನ ಮಾಡುವಂತಹ ಒಂದು ಪ್ಲಾನ್ಗಳು ಕೂಡ ಎಸ್ಐಟಿ ಅಧಿಕಾರಿಗಳ ಮುಂದೆ ಇರ್ಬೋದು. ಹಾಗಾಗಿ ಇನ್ನೊಂದು ಸಿಐಡಿ ಸಂಘದಲ್ಲಿ ದಾಖಲಾಗಿದ್ದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಮುಂದೆ ಸಾಕ್ಷ್ಯಾಧಾರಗಳನ್ನ ಮುಂದಿಟ್ಟು, ಹಾಗೆ ಈಗಾಗಲೇ ಸಂತ್ರಸ್ತೆಯರನ್ನು ಕೂಡ ಸ್ಥಳ ಮಹಜರಣ ಮಾಡಿರುವಂತಹ ಕಾರಣ ಅದರೊಂದಿಷ್ಟು ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಮುಂದಿಟ್ಟು ಇನ್ನೊಂದು ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ 10 ದಿನಗಳ ಕಾಲ ಕೇಳಿದ್ರು, ಆದ್ರೆ 6 ದಿನಗಳ ಕಾಲ ಕೊಟ್ಟಿದ್ರು. ಮುಂದಿನ ಯಾವ್ದಾದ್ರು ಒಂದು ಪ್ರಕರಣದಲ್ಲೂ ಕೂಡ ನ್ಯಾಯಾಲಯದ ಮುಂದೆ ನಮಗೆ ಪೊಲೀಸ್ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅವರ ತನಿಖೆಗೋಸ್ಕರ ಅವಶ್ಯಕತೆ ಇದೆ ಎಂದು ನ್ಯಾಯಾಲಯದ ಮುಂದೆ ಇಟ್ಟು ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗಾಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.